ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಳ್ಳಾರಿ ಜೈಲಲ್ಲಿ ಇರ್ತಕ್ಕಂಥ ದರ್ಶನ್ ದಿನಕ್ಕೊಂದು ಬೇಡಿಕೆ ಇಡ್ತಾ ಇದ್ದಾರೆ. ಸರ್ಜಿಕಲ್ ಚೇರ್ ಆಯಿತು, ಟಿವಿ ಆಯಿತು, ಈಗ ಪ್ರೋಟೀನ್ ವಿಟಮಿನ್ಸ್ ಟ್ಯಾಬ್ಲೆಟ್ ಬೇಕಂತೆ. ಟಿವಿ ಬಳಿಕ ದರ್ಶನ್ ಮತ್ತೊಂದು ಡಿಮ್ಯಾಂಡನ್ನು ಇಟ್ಟಿದ್ದಾರೆ ಜೈಲಧಿಕಾರಿಗಳಿಗೆ. ಪ್ರೋಟೀನ್ ವಿಟಮಿನ್ಸ್ ಮಾತ್ರೆಗಳ ಬೇಡಿಕೆಯನ್ನು ಇಟ್ಟಿದ್ದಾರೆ ದರ್ಶನ್. ಆದರೆ ದರ್ಶನ್ ಬೇಡಿಕೆಯನ್ನು ಸಾರಾಸಗಟಾಗಿ ತಿರಸ್ಕರಿಸಿದ್ದಾರೆ ಜೈಲಧಿಕಾರಿ. ನಿಯಮದ ಪ್ರಕಾರ ಏನು ಕೊಡಬೇಕು ಅದನ್ನು ಕೊಡ್ತೀವಿ, ಆಮೇಲೆ ಇದು ಟ್ಯಾಬ್ಲೆಟ್ ಅನಿವಾರ್ಯ ಟ್ಯಾಬ್ಲೆಟ್ ಏನಲ್ಲ. ಈಗ ಬಿ ಪಿ ಇದೆ, ಶುಗರ್ ಇದೆ, 2 ಹೊತ್ತು ಟ್ಯಾಬ್ಲೆಟ್ ತಗೋಬೇಕು ಅಂದರೆ ತಗೊಳ್ಳಿ, ಅದೊಂಥರ. ಇದು ಪ್ರೋಟೀನ್ ವಿಟಮಿನ್ಸು ಬಾಡಿ ಮೇಂಟೈನ್ ಮಾಡೋದಕ್ಕೋಸ್ಕರ. ಹಾಗಾಗಿ ಅದೇನು ಅನಿವಾರ್ಯ ಅಲ್ಲದೆ ಇರೋದ್ರಿಂದ ಜೈಲಧಿಕಾರಿಗಳು ಸಾರಾಸಗಟಾಗಿ ಅದನ್ನು ತಿರಸ್ಕರಿಸಿದ್ದಾರೆ ಅನ್ನೋ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಬಟ್ ಪ್ರೋಟೀನ್ ವಿಟಮಿನ್ ಟ್ಯಾಬ್ಲೆಟ್ಸನ್ನು ಮನೆಯಿಂದ ಪ್ರೊವೈಡ್ ಮಾಡ್ಬೋದಾ, ಅವ್ರ ಹೆಂಡತಿ ನೋಡೋದಕ್ಕೆ ಬಂದಾಗ ತಂದು ಕೊಡ್ಬೋದಾ, ಅದಕ್ಕೆ ಪ್ರಾವಿಷನ್ ಇದೆಯಾ ಗೊತ್ತಿಲ್ಲ. ಬಟ್ ನಮ್ಮ ಕಡೆಯಿಂದಂತೂ ಕೊಡಲ್ಲ ಅಂತ, ಜೈಲ್ ಕಡೆಯಿಂದಂತೂ ಇದನ್ನು ನಾವು ಕೊಡಲ್ಲ ಅಂತ ಸಾರಾಸಗಟಾಗಿ ಹೇಳ್ಬಿಟ್ಟಿದ್ದಾರೆ ಜೈಲಧಿಕಾರಿಗಳು. ಆಮೇಲೆ ನೀವು ಅವರ ಬೇಡಿಕೆಗಳನ್ನು ಪೂರೈಸ್ತಾ ಹೋದರೆ ಅವರು ದಿನಕ್ಕೊಂದು ಬೇಡಿಕೆ ಇಡ್ತಾನೇ ಇರ್ತಾರೆ. ಇದೇ ಫೆಸಿಲಿಟಿ ಎಲ್ಲ ಕೈದಿಗಳಿಗೂ ಕೊಡ್ತಾರಾ ಅಂದರೆ ಇಲ್ಲ. ಹಾಗಾಗಿ ಎಲ್ಲ ಕೈದಿಗಳಂತೆ ದರ್ಶನ್ ಅಷ್ಟೇ, ಸ್ಪೆಷಲ್ಲಾಗಿ ಏನು ಅವರಿಗೆ ಇದು ಮಾಡಲ್ಲ. ಇನ್ನು ಪ್ರೋಟೀನ್ ವಿಟಮಿನ್ಸ್ ಮಾತ್ರೆಗೆ ಬೇಡಿಕೆ ಇಟ್ಟ ದರ್ಶನ್ಗೆ ಕ್ಲಾಸ್ ತೊಗೊಂಡಿದ್ದಾರಂತೆ. ನಿಮ್ಮನ್ನು ನೀವು ಏನು ಅಂದ್ಕೊಂಡಿದ್ದೀರಾ ಅಂತ ಜೈಲಧಿಕಾರಿಗಳು ಕೇಳ್ತಾ ಇರೋದು. ನೀವು ಕೇಳಿದ್ದೆಲ್ಲ ಕೊಡೋದಕ್ಕೆ ಇಲ್ಲಿ ಅವಕಾಶ ಇಲ್ಲ, ಹಾಗೆಲ್ಲ ಕೊಡಕ್ಕೆ ಬರಲ್ಲ. ಜೈಲು ನಿಯಮದಡಿ ಕೈದಿಗೆ ಏನಿದೆಯೋ ಅಷ್ಟೇ ಸೌಲಭ್ಯ ಸಿಗುತ್ತೆ. ದರ್ಶನ್ ಮನವಿಗೆ ನೋ ಅಂತ ಜೈಲಧಿಕಾರಿಗಳು ಹೇಳಿಬಿಟ್ಟಿದ್ದಾರೆ. ಯಾಕೆಂದರೆ ಟಿ ವಿ ಕೇಳಿದ್ರು, ಟಿ ವಿ ಕೊಟ್ಟರು, ಅದು ಕೆಟ್ಟೋಯ್ತು ಆಯಿತಾ, ಏನು ಇದಕ್ಕೂ ನಾನು ಕೋರ್ಟ್ಗೆ ಅರ್ಜಿ ಹಾಕ್ಕೋಬೇಕಾ, ಹಾಗೆ ಹೀಗೆ ಅಂತೆಲ್ಲ ಚೆನ್ನಾಗಿ ಕಿರಿಕ್ ಮಾಡ್ಕೊಂಡಿದ್ರಿಂದ ನೀವು ಜೈಲು ಸಿಬ್ಬಂದಿಯನ್ನು ಚೆನ್ನಾಗಿ ಇಟ್ಕೊಂಡ್ರೆ ಏನೋ ಚೂರು ಪಾರು ಅವರು ಕೂಡ ಏನಾದ್ರು ಒಂದು ಸ್ವಲ್ಪ ಹೆಲ್ಪ್ ಮಾಡ್ಬೋದು. ನೀವು ಅವ್ರಿಗೆ ಆವಾಜ್ ಹಾಕೊಂಡು ಕೂತ್ಕೊಂಡ್ರೆ ಮಾತ್ರೆ ಕೇಳಿದಾರಂತೆ, ಸೊ ಏನದು ಕತೆ ಅಂತ. ಅರವಿಂದ್, ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆದಾಗ್ಲಿಂದಲೂ ಸಹಿತ ಕೊಲೆಯಾರೋಪಿ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲ್ ಅಧಿಕಾರಿಗಳಿಗೂ ಬಳಿ ಒಂದೊಂದೇ ಮನವಿಯನ್ನ ಸಲ್ಲಿಸ್ತಾ ಇದ್ರೆ, ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ. ಆದ್ರೆ ಅಗತ್ಯಗಳಿಗೆ ಅನುಗುಣವಾಗಿ ಜೈಲಿನ ನಿಯಮಗಳಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದ್ರೆ ಅಂತವುಗಳನ್ನ ಜೈಲಾಧಿಕಾರಿಗಳು ಕೊಡ್ತಾ ಇದ್ದಾರೆ. ಸರ್ಜಿಕಲ್ ಕಮೋಡ್ ಅನ್ನ ಕೇಳಿದ್ರು, ಅದು ಅವಕಾಶ ಇತ್ತು. ಬೆನ್ನು ಹುರಿ ನೋವಿನ ಸಮಸ್ಯೆ ಅಂತೇಳಿ ಅದನ್ನು ಕೂಡ ಕೊಟ್ಟರು. ಅದಾದ್ಮೇಲೆ ಟಿವಿ ಬೇಡಿಕೆಯನ್ನು ಇಟ್ಟಿದ್ರು, ಟಿವಿಯನ್ನು ಕೂಡ ಕೊಟ್ಟಿದ್ರು. ಮತ್ತೆ ಅದು ಖರಾಬ್ ಆಗಿದೆ, ಅದು ಸರಿಯಾಗಿ ಬರ್ತಾ ಇಲ್ಲ ಅಂತೇಳಿ ಅವರೇ ಅದಾದ್ಮೇಲೆ ತಿರಸ್ಕಾರ ಮಾಡಿದ್ರು. ಆದ್ರೆ ಇದೀಗ ಮತ್ತೆ ದರ್ಶನ್ ಅವರು ಪ್ರಮುಖವಾಗಿ ಬಾಡಿ ಮೇಂಟೆನೆನ್ಸ್ಗೋಸ್ಕರ ಒಂದಿಷ್ಟು ವಿಟಮಿನ್ ಪ್ರೋಟೀನ್ಸ್ ಮತ್ತು ವಿಟಮಿನ್ ಬಾಟಲ್ಗಳ ಬೇಡಿಕೆನ ಇಟ್ಟಿದ್ದಾರೆ. ಆದ್ರೆ ಈ ಒಂದು ಬೇಡಿಕೆನ ಕೇಳಿದಂತ ಬಳ್ಳಾರಿ ಸೆಂಟ್ರಲ್ ಜೈಲ್ ಅಧಿಕಾರಿಗಳು ಗರಂ ಆಗಿದ್ದಾರೆ. ನೀವೇನ್ ಅನ್ಕೊಂಡಿದ್ರಿ, ಇದು ನಿಮ್ಮ ಮನೆ ಅಲ್ಲ, ಇದು ಜೈಲು, ಇಲ್ಲಿ ಏನೇನು ಅವಕಾಶಗಳಿದೆ ಅಂದ್ರೆ ಪ್ರಿಸನ್ಸ್ ಸಿಸ್ಟಮ್ ಅಡಿಯಲ್ಲಿ ವಿಚಾರಣಾಧೀನ ಕೈದಿಗೆ ಏನೇನು ಸೌಲಭ್ಯಗಳನ್ನು ಕೊಡಬೇಕು ಅಷ್ಟನ್ನು ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಆದ್ರೆ ನೀವು ಹೇಳಿದ್ದನ್ನೆಲ್ಲನೂ ಸಹಿತ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅನ್ನುವಂತ ರೀತಿಯಲ್ಲಿ ದರ್ಶನ್ ಅವರಿಗೆ ಪ್ರತ್ಯುತ್ತರವಾಗಿ ಜೈಲಾಧಿಕಾರಿ ಹೇಳಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ದರ್ಶನ್ ಅವರು ಇಲ್ಲ, ನಮ್ಮ ಕುಟುಂಬಸ್ಥರ ಮೂಲಕ ತರಿಸ್ಕೊಡಿ ಅಂತೇಳಿ ಜೈಲಿನ ಸಿಬ್ಬಂದಿಗಳು ಮತ್ತು ವಾರ್ಡನ್ಗಳಿಗೆ ಪದೇ ಪದೇ ಕೇಳಿದ್ರೆ. ಆದ್ರೆ ಇದ್ಯಾವುದಕ್ಕೂ ಕೂಡ ಬಳ್ಳಾರಿ ಸೆಂಟ್ರಲ್ ಜೈಲ್ ಅಧಿಕಾರಿಗಳು ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಖಂಡಿತವಾಗ್ಲೂ ಸಹಿತ ಅಂದ್ರೆ ವಿಚಾರಣಾಧೀನ ಕೈದಿಗಳಿಗೆ ಈ ರೀತಿ ಆರಂಭದಲ್ಲಿ ಏನಾದ್ರು ತಂದಿದ್ರೆ ಅಥವಾ ಅವ್ರ ಕುಟುಂಬಸ್ಥರು ತಂದು ಕೊಟ್ಟಿದ್ರೆ ಅದನ್ನ ಸೇವನೆ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಆದ್ರೆ ಜೈಲಾಧಿಕಾರಿಗಳು ಮತ್ತು ಜೈಲಿನ ಸಿಬ್ಬಂದಿಗಳ ಬಳಿ ಈ ರೀತಿ ಮನವಿ ಇಟ್ಟಿದ್ರಿಂದ ಸಹಜವಾಗಿನೇ ಬಳ್ಳಾರಿ ಸೆಂಟ್ರಲ್ ಜೈಲಾಧಿಕಾರಿಗಳು ಗರಂ ಆಗಿದ್ದಾರೆ. ನೀವು ಜೈಲಿನ ನಿಯಮಗಳನ್ನ ಪಾಲನೆ ಮಾಡ್ಕೊಂಡು ಇರಲೇಬೇಕಾಗುತ್ತೆ. ಈ ರೀತಿ ಎಲ್ಲ ಹುಚ್ಚುಚ್ಚಾಕರವಾಗಿ ಕೇಳಿದ್ರೆ ಖಂಡಿತವಾಗ್ಲೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಏನೇನು ಪ್ರೊವೈಡ್ ಮಾಡ್ಲಿಕ್ಕೆ ಇದೆ ಅದನ್ನ ಮಾತ್ರ ನಾವು ಕೊಡ್ತೀವಿ ಅನ್ನುವಂತ ರೀತಿಯಲ್ಲಿ ಈಗ ದರ್ಶನ್ ಅವರಿಗೆ ಖಡಕ್ ಆಗಿರ್ತಕ್ಕಂಥ ರೀತಿಯಲ್ಲೇನೆ ತಿರುಗೇಟ್ ಕೊಟ್ಟಿದ್ದಾರೆ. ರೈಟ್, ಥ್ಯಾಂಕ್ ಯು ಅಮರೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.